ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಯಿತು, ಆಕಾಶ್ ಸತ್ಯ ಹೇಳ್ಬಿಟ್ನಾ? ಹಾಗಾದರೆ ಮನೆಯವ್ರು ಎಲ್ರಿಗೂ ಕೂಡ ಆಕಾಶ್ ಪುಷ್ಪ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ. ಆಕಾಶ್ಗೆ ಪುಷ್ಪ ಅಂದರೆ ಇಷ್ಟ ಇಲ್ಲ. ಅವ್ರ ನಡುವೆ ಯಾವುದೇ ರೀತಿ ಸಂಸಾರ ಶುರುವಾಗಿಲ್ಲ. ಅವರಿಬ್ಬರು ಚೆನ್ನಾಗಿಲ್ಲ ಅನ್ನೋ ವಿಷಯ ಗೊತ್ತಾಗೋಯ್ತಾ? ಈ ಕಡೆ ಆಕಾಶ್ ನನಗೆ ಪುಷ್ಪ ಅಂದರೆ ಇಷ್ಟ ಇಲ್ಲ, ಅವಳ ಮುಖ ಕಂಡ್ರೂ ಕೂಡ ನಂಗೆ ಆಗೋದಿಲ್ಲ, ನಿಮ್ಮ ಬಲವಂತಕ್ಕೆ ನಾನು ಮದುವೆ ಆದೆ, ಮನೆಯವ್ರಿಗೋಸ್ಕರ ಮದುವೆ ಆದೆ, ಅದು ಇಷ್ಟ ಇಲ್ಲದೆ ಇರೋ ಮದುವೆ ಅಂತ ಹೇಳ್ತಿದ್ದಾಗ ಈ ಕಡೆ ಸುಧಾ ಅವರು ಶಾಕ್ ಆಗ್ತಾರೆ. ಏನು ಮಾತಾಡ್ತಿದ್ಯಾ ಆಕಾಶ್ ಅಂದದಕ್ಕೆ ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ ಅಂತಾನೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆದರೆ ಇಲ್ಲಿ ಪುಷ್ಪ ಏನು ಮಾಡುದು ಅಂತ ತೋಚದೆ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ನೀನು ಹೇಳು ಪುಷ್ಪ, ಅವನು ಹೇಳ್ತಿರೋದು ನಿಜಾನ ಅಂತ ಸುಧಾ ಅವ್ರು ಕೇಳಿದಕ್ಕೆ ಈ ಕಡೆ ಏನು ಹೇಳೋದು ಏನು ಮಾಡೋದು ಅಂತ ಗೊತ್ತಾಗದೆ ಪೇಚು ಆಡ್ತಿದ್ರೆ ಅಷ್ಟರಲ್ಲಿ ಸುಧಾ ಅವರು ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊಂಡು ನಿಜ ಹೇಳು, ಆಕಾಶ್ ಹೇಳ್ತಿರೋ ಮಾತು ನಿಜಾನ? ನೀವಿಬ್ರು ಚೆನ್ನಾಗಿಲ್ವಾ? ಆಕಾಶ್ಗೆ ನಿನ್ನ ಮದುವೆ ಆಗಿರೋದು ಇಷ್ಟ ಇಲ್ವಾ ಅಂದಾಗ ಅಯ್ಯೋ ಅಜ್ಜಿ ಅವರೇ ಹೇಳಿದ್ದಾಯ್ತಲ್ಲ, ಏನೇನಿದೆ, ಅವರೇ ಹೇಳಿದ್ರಲ್ವಾ ಮದುವೆ ಇಷ್ಟ ಇಲ್ಲ ಅಂತ. ನಿಜ ಅಜ್ಜಿ, ಅವ್ರಿಗೆ ನನ್ನ ಜೊತೆ ಮಾತಾಡೋದು, ನಾನು ಅಂದರೆ ಮೊದಲು ಮದುವೆ ಆಗೋಕ್ಕೂ ಮುನ್ನ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಿದ್ರು, ನನ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ತಿದ್ರು. ಆದರೆ ಮದುವೆ ಆಗಿದ್ದೆ ತಡ, ಅವ್ರಿಗೆ ನನ್ನ ಮುಖ ಕಂಡ್ರು ಆಗೋದಿಲ್ಲ, ನಾನಂದರೆ ಇಷ್ಟ ಇಲ್ಲ, ಅವ್ರು ಈ ಮದುವೆನ ಬಲವಂತಕ್ಕಾಗಿದ್ದಾರಂತೆ, ಅವ್ರಿಗೆ ಈ ಮದುವೆ ಆಗಲಿ ನಾನಾಗಲಿ ಇಷ್ಟ ಇಲ್ವಂತೆ ಅಂತ ಹೇಳ್ತಾಳೆ. ಈ ಮಾತು ಕೇಳಿದ್ದೆ ತಡ ಸುಧಾ ಅವರು ಎದೆ ಇಟ್ಕೊಂಡು ಕುಸ್ತೋಗ್ತಾರೆ. ಈ ಕಡೆ ಮನೆಯವ್ರು ಎಲ್ಲರೂ ಗಾಬರಿ ಆಗ್ತಾರೆ. ಈ ಕಡೆ ಅಜ್ಜಿ ಎದೇಳಿ ಅಂತ ಹೇಳ್ತಿದ್ರು, ಈ ಕಡೆ ಸುಧಾ ಅವ್ರಿಗೆ ಎಚ್ಚರಿಕೆ ಆಗ್ತಾ ಇಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ತಕ್ಷಣ ಜೋರಾಗಿ ಆಕಾಶ್ ಚೀರ್ಕೊಂಡ್ಬಿಡ್ತಾನೆ. ಆದರೆ ಇಲ್ಲಿ ನೋಡಿದ್ರೆ ಇದು ಆಕಾಶ್ನ ಕನಸಾಗಿದೆ. ನಾನೇನಾದರೂ ಈ ರೀತಿ ಹೇಳಿಬಿಟ್ರೆ ಅಜ್ಜಿಗೆ ಇದೇ ರೀತಿ ಆಗ್ಬಿಡತ್ತೆ, ಅಜ್ಜಿ ಚೆನ್ನಾಗಿರ್ಬೇಕು ಅಂತ ನಾನು ಮದುವೆ ಆದೆ, ಆದರೆ ಇವತ್ತು ಅದಕ್ಕೆ ಅರ್ಥಹೀನ ಆಗ್ಬಿಡತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಬಾರ್ದು, ನಾನು ನಿಜ ಹೇಳಬಾರ್ದು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೋತಾನೆ. ಹೇಳು ಆಕಾಶ್, ಸತ್ಯಮೂರ್ತಿ ಹೇಳಿದ್ದು ನಿಜಾನ ಅಂತ ಕೇಳ್ತಾ ಇದ್ದಾರೆ ಅಜ್ಜಿ. ಈ ಕಡೆ ಆಕಾಶ್ ಇಲ್ಲ ಅಜಯ್, ಸತ್ಯಮೂರ್ತಿ ಅಂಕಲ್ ಮಾವ ಏನು ಹೇಳ್ತಿದ್ದಾರೋ ಅದೆಲ್ವೂ ಕೂಡ ಸುಳ್ಳು, ಅವ್ರಿಗೆ ನಾನು ಸುಮ್ಮನೆ ತಮಾಷೆಗೋಸ್ಕರ ಹೇಳಿದೆ, ಆದರೆ ಅವರು ಅದನ್ನೇ ನಿಜ ಮಾಡಿಕೊಂಡು ನಿಮ್ಮ ಹತ್ರ ಬಂದು ಹೇಳ್ತಿದ್ದಾರೆ. ಆ ರೀತಿ ಏನೂ ಕೂಡ ಇಲ್ಲ, ನಾನು ಮತ್ತು ಪುಷ್ಪ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀವಿ ಅಂತಾರೆ. ಈ ಕಡೆ ಸತ್ಯಮೂರ್ತಿ ಅವರು ಏನೋ ಅಳಿಮಯ ಆಗ್ತಾನೆ ಹತ್ಕೊಂಡು ಹೇಳಿದೆಯಲ್ಲ ಅಂದಾಗ ಅಯ್ಯೋ ಮಾವ, ನಾನು ನಿಮಗೂ ಕೂಡ ಕೊಟ್ಟೆ ಅಷ್ಟೇ, ನೀವು ಕೂಡ ನಂಬ್ಕೊಂಡ್ಬಿಟ್ರ, ತಮಾಷೆ ಮಾಡ್ದೆ, ನನಗೆ ಪುಷ್ಪ ಅಂದರೆ ಪಂಚಪ್ರಾಣ, ನಾನೇ ಇಷ್ಟಪಟ್ಟು ಅವಳನ್ನ ಮದುವೆ ಆಗಿದ್ದೀನಿ ಅಂದಮೇಲೆ ಇಲ್ಲ ಅಂತ ಹೇಗೆ ಹೇಳಿ ಅಂತಿದ್ದಾರೆ. ನಂತರ ಈ ಕಡೆ ಪುಷ್ಪಾಗೆ ಆಕಾಶ್ ತನ್ನ ಅಜ್ಜಿ ಆಘಾತಕ್ಕೊಳಗಾಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳಿದೆ, ಹಾಗಂತ ನನಗೆ ನೀವು ಇಷ್ಟ ಇದ್ದೀರಾ ಅಂತ ಅನ್ಕೋಬೇಡಿ ಅಂತಾರೆ. ಈ ಕಡೆ ಪುಷ್ಪ ತವರ ಮನೆಗೆ ಹೋಗ್ಬೇಕು ಅಂತ ಬಯಕೆ ವ್ಯಕ್ತಪಡಿಸಿರೋದ್ರಿಂದ ಈ ಕಡೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ನೋಡಪ್ಪ, ಪುಷ್ಪ ತವರು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಳೆ, ಹಾಗಂತ ಮದುವೆ ಆದ ಹೊಸರಲ್ಲಿ ತವರ ಮನೆಗೆ ಒಂದು ಹೆಣ್ಣು ಹುಡುಗಿ ಹೋದರೆ ಅದು ತಪ್ಪಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ಹೆಣ್ಣು ತವರ ಮನೆಗೆ ಹೋಗ್ತಿದ್ದಾಳೆ ಅಂದರೆ ಮೊದಲನೇ ಬಾರಿ ಗಂಡ ಕೂಡ ಅವಳ ಜೊತೆ ತವರ ಮನೆಗೆ ಹೋಗಬೇಕು, ಆಗ ಮಾತ್ರ ಅವರು ಚೆನ್ನಾಗಿದ್ದಾರೆ ಅಂತ ಅನ್ಕೋತಾರೆ. ಇಲ್ಲ ಅಂದರೆ ನೋಡಿದವರು ತಪ್ಪು ತಿಳ್ಕೊತಾರೆ. ನೀನು ಕೂಡ ನಿನ್ನ ಹೆಂಡತಿ ಜೊತೆ ತವರ ಮನೆಗೆ ಹೋಗ್ಬಾ ಅಂತಾರೆ. ಇಷ್ಟ ಇಲ್ಲ ಆದರೂ ಕೂಡ ಮನೆಯವ್ರ ಮುಂದೆ ನಾಟಕ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಆಕಾಶ್ ಬಲವಂತಕ್ಕೆ ಅಜ್ಜಿಗೋಸ್ಕರ ಒಪ್ಕೊಂಡು ಪುಷ್ಪ ಜೊತೆ ತವರ ಮನೆಗೆ ಹೋಗೋಕೆ ರೆಡಿ ಇದ್ದಾನೆ. ಈ ಕಡೆ ಗಿರಿಜಾ 25 ಲಕ್ಷ ಕೊಟ್ಟು ಡಬಲ್ ಮಾಡೋಕೆ ಹೋಗಿದ್ದಾಳೆ ಅಂತಕ್ಕಂಥ ವಿಶ್ವ ಅಪ್ಪಣ್ಣಂಗೆ ಗೊತ್ತಾಗುತ್ತೆ. ಅಪ್ಪಣ್ಣ ಬಂದು ಗಿರಿಜಾ ಹತ್ರ ಕೇಳ್ತಿದ್ರೆ ಗಿರಿಜಾ ಮತ್ತೆ ತವರ ಮನೆ ಡ್ರಾಮಾ ಮಾಡ್ತಿದ್ದಾಳೆ, ತವರ ಮನೆಯಿಂದ ಬಂದಿದೆ ಹಾಗೆ ಹೀಗೆ ಅಂತ. ಫೈನಲಿ ಈಗಲೂ ಕೂಡ ತಪ್ಪಿಸ್ಕೋತಾಳೆ. ನಂತರ ಈ ಕಡೆ ಪುಷ್ಪ ಹಾಗೆ ಆಕಾಶ್ ಇಬ್ಬರು ಕೂಡ ತವರ ಮನೆಗೆ ಬರ್ತಿದ್ದಾರೆ. ಈ ಕಡೆ ತವರಲ್ಲಿ ಪುಷ್ಪ ಹಾಗೆ ಆಕಾಶ್ಗೆ ಒಂದು ಒಳ್ಳೆ ಸ್ವಾಗತನೇ ಸಿಗ್ತದೆ. ಆದರೆ ಅವರಿಬ್ಬರು ನಡುವೆ ಸಂಬಂಧ ಸರಿ ಇಲ್ಲ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ತನ್ನ ಅಣ್ಣಂಗೂ ಗೊತ್ತಾಗಬಾರ್ದು ಅಂತ ಪುಷ್ಪ ಬೇಡಿಕೆ ಇಡ್ತಾಳೆ. ಹಾಗಾಗಿ ಇಲ್ಲಿ ಆಕಾಶ್ ಅವ್ರ ಮನೇಲೂ ಕೂಡ ಇಲ್ಲಿ ಹೇಗೆ ಪುಷ್ಪ ಡ್ರಾಮಾ ಮಾಡ್ತಿದ್ಲು ಅಲ್ಲಿ ಆಕಾಶ್ ಡ್ರಾಮಾ ಮಾಡೋಕೆ ಮುಂದಾಗ್ತಿದ್ದಾನೆ. ಆಕಾಶ್ ಪುಷ್ಪ ಎಲ್ಲರೂ ಮುಂದೆ ನಾಟಕ ಮಾಡ್ತಿದ್ರೆ ಹೊರಗಡೆ ಅವರಿಬ್ಬರು ನಡುವೆ ಸಂಬಂಧ ಸರಿ ಇಲ್ಲ ಅಂತಕ್ಕಂಥ ವಿಶ್ವ ಈ ಕಡೆ ಗಿರಿಜಾ ಹಾಗೆ ಫ್ರೆಂಡ್ ಮಲ್ಲಿಗೆ ಗೊತ್ತಾಗ್ತಕ್ಕಂಥದ್ದು ಸಾಕಷ್ಟು ಅವಕಾಶಗಳಿವೆ. ಹಾಗಿದ್ರೆ ಏನಾಗುತ್ತೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.